ಈ ಒಂದು ದಿನಮಾನಗಳಲ್ಲಿ ನಮ್ಮ ಉತ್ತರ ಕರ್ನಾಟಕದ ಟ್ರ್ಯಾಕ್ಟರ್ ಅಲ್ಲಿ ಹಾಡುವಂತ ಸಾಹಿತ್ಯ ಬರೆದಿದ್ದಕ್ಕೆ ಜನಪದ ಜೋಡಿಸ್ಬೇಕು. ಒಂದು ಮಕ್ಕಳು ಒಂದು ವಯಸ್ಸಿಗೆ ಬಂದು ಪ್ರೀತಿ ಪ್ರೇಮ ಅಂತ ಅವರು ಗುಣಗುಣಿಸುವ ಹೊತ್ತಿಗೆ ನಮ್ಮ ಮಾತುಗಳೆಲ್ಲ ಸವಕಲಾಗಿ ಹೋಗ್ಬಿಡ್ತವೆ. ನಿಮ್ಮ ಸಾಹಿತ್ಯ ಬುತ್ತಿಯಿಂದ ಹೊರಬಂದಂತಹ ಮತ್ತೆ ವಿವಿಧ ಕೃತಿಗಳು ಯಾವುವು? ಕನಗಾಂವ್ ಆದರ್ಶ ಸ್ಕೂಲಿಗೆ ಹೋದಾಗ ಎಲ್ಲರಿಗೂ ನಮಸ್ಕಾರ. ಸ್ಟಾರ್ ಪೀಪಲ್ ಕನ್ನಡಕ್ಕೆ ಹಾರ್ದಿಕವಾದ ಸ್ವಾಗತ ಸುಸ್ವಾಗತ. ಇವತ್ತು ನಾವು ಭೇಟಿ ಆಗ್ತಾ ಇದ್ದೇವೆ ಸಾಹಿತ್ಯ ಕೃಷಿಯಲ್ಲಿ ಒಬ್ಬ ಗೃಹಿಣಿಯಾಗಿ ತಮ್ಮದೇ ಆದ ಸಾಹಿತ್ಯ ಕೃತಿಗಳನ್ನ ಪ್ರಕಟಿಸುವ ಮುಖೇನ ಸಾಹಿತ್ಯದ ಬುತ್ತಿಗೆ ತಮ್ಮದೊಂದು ತುತ್ತನ್ನ ನೀಡಿರುವಂತಹ ಶ್ರೀಮತಿ ಭಾರತಿ ಮಧುಭಾವಿ ಅವರನ್ನ. ಮೇಡಮ್ ನಮಸ್ತೆ. ಸ್ಟಾರ್ ಪೀಪಲ್ ಕನ್ನಡಕ್ಕೆ ತಮಗೆ ಹಾರ್ದಿಕವಾದ ಸ್ವಾಗತ. ಧನ್ಯವಾದಗಳು. ಮೊದಲಿಗೆ ನಮ್ಮ ವೀಕ್ಷಕರಿಗೆ ನಿಮ್ಮ ಪರಿಚಯವನ್ನ ಮಾಡಿಕೊಡಿ. ನಾನು ಶ್ರೀಮತಿ ಭಾರತಿ ಮಧುಭಾವಿ ಅಂತ. ನಮ್ಮ ಯಜಮಾನರು ಡಾಕ್ಟರ್ ಬಸವರಾಜ್ ಮಧುಭಾವಿ ಅವರು ಇದೇ ಸರ್ಕಾರಿ ಆಸ್ಪತ್ರೆಯಲ್ಲಿ ತುಂಬ ವರ್ಷದಿಂದ ಕೆಲಸ ಮಾಡಿ ಇವಾಗ ರಿಟೈರ್ ಆಗಿದ್ದಾರೆ. ನಾನು ಸಾಹಿತ್ಯದ ಸ್ವಲ್ಪ ಒಲವಿರೋದ್ರಿಂದ ಇವಾಗ ಸದ್ಯಕ್ಕೆ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷೆಯಾಗಿ ಕೆಲಸ ಮಾಡ್ತಾ ಇದ್ದೀನಿ. ಮೇಡಮ್, ಸಾಹಿತ್ಯದ ಬಗ್ಗೆ ನಿಮಗೆ ಆಸಕ್ತಿ ಯಾವಾಗ ಬಂತು? ಚಿಕ್ಕವರಿದ್ದಾಗಲೇ ನೀವು ಪುಸ್ತಕಗಳನ್ನ ಅದು ಓದ್ತಿದ್ರಾ? ಹೌದು. ನಮ್ಮ ಕಾಲದಲ್ಲಿ ಹೆಂಗಿತ್ತು ಅಂತಂದರೆ ಈಗಿನಂಗೆ ಟಿ ವಿ ಮೊಬೈಲು ಯಾವುದೂ ಇಲ್ಲದ ಇದು. ನಮಗೆಲ್ಲ 2 ಮಕ್ಕಳು ಆದಮೇಲೆ ಮೊಬೈಲ್ ಅದು ಬಂದಿರೋದು. ಹೀಗಾಗಿ ಸಾಹಿತ್ಯದೆಡೆ ನಮಗೆ ನಮ್ಮ ಶಿಕ್ಷಕರು ಭಾಳ ನಮಗೆ ಒಂದು ಪ್ರೋತ್ಸಾಹ ಕೊಟ್ಟು ಪುಸ್ತಕ ಓದು ಹವ್ಯಾಸ ಹಚ್ಚಿದ್ರು. ಅದರಲ್ಲಿ ನನಗೆ ಮೊದಲೇದು ಏನಂದರೆ, ನಮಗೆ 9th ಕ್ಲಾಸಲ್ಲಿದ್ದಾಗ ನನ್ನ ಮಗಳು ವಸುಂಧರೆ ಅಂಥೇಳಿ ಹಮಾನಾಯಕರು, ಗುಲ್ಬರ್ಗದ ಹಮಾನಾಯಕರದ್ದು ಒಂದು ಟೆಕ್ಸ್ಟ್ ಬುಕ್ಕಲ್ಲಿ 9th ಕ್ಲಾಸಲ್ಲಿ ನಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ಅವ್ರದ್ದೊಂದು ಪಾಠ ಇತ್ತು. ಹಿಂಗಾಗಿ ಭಾಳ ಚಂದ ಮಗಳ ಬಗ್ಗೆ ಬರ್ತಿದ್ರು. ನಮಗೆ ಆಗೆಲ್ಲ ಏನು ತಂದೆ ತಾಯಿಗಳು ಒಂದು ಸ್ವಲ್ಪ ನಮ್ಮ ಬೆಳವಣಿಗೆ ಒಳ್ಳೇದಾಗಲಿ ಅಂತ ನಮ್ಗೆ ಬೈಯೋದೇ ಜಾಸ್ತಿ, ಅದು ಮಾಡು ಇದು ಮಾಡು ಅಂಥೇಳಿ. ಅವ್ರ ಮಗಳ ಬಗ್ಗೆ ಭಾಳ ಪ್ರೀತಿಯಿಂದ ಬರೆದಿರೋದು ನೋಡಿ ನನಗೆ ಆಶ್ಚರ್ಯ ಆಯಿತು. ಅಯ್ಯೋ, ಈ ಥರನೂ ಬರೀತಾರ ಮಕ್ಕಳ ಬಗ್ಗೆ ಅಂಥೇಳಿ. ನಾ ಹಮಾನಾಯಕರನ್ನು ನೋಡಬೇಕು, ಅವರ ಸಾಹಿತ್ಯ ಓದಬೇಕು ಅಂತೇಳಿ ಭಾಳ ನನಗೆ 9th ಇರುವಾಗಲೇ ಒಂದು ಆಸಕ್ತಿ. ಆಮೇಲೆ ನಮ್ಮ ತಂದೆ ಸ್ಟೇಟ್ ಬ್ಯಾಂಕ್ ಮ್ಯಾನೇಜರ್ ಇದ್ರು. ನಮಗೇನಾಯ್ತು, ನಾವು ಬೈಲೊಂಗಲ್ಕಿದ್ವಿ, ಅಲ್ಲಿಂದ ನಮಗೆ ಬೀದರ್ ಟ್ರಾನ್ಸ್ಫರ್ ಆಯಿತು. ಬೀದರಲ್ಲಿ 64ನೇ ಸಾಹಿತ್ಯ ಸಮ್ಮೇಳನ. ಆವಾಗ ಆ ಸಮ್ಮೇಳನದ ಅಧ್ಯಕ್ಷರಾದದ್ದು, ಸರ್ವಾಧ್ಯಕ್ಷರಾಗಿ ಆಯ್ಕೆ ಆದದ್ದು ಹಮಾನಾಯಕರೇ. ಅಲ್ಲಿ ನೆಹರು ಸ್ಟೇಡಿಯಂ ಅಲ್ಲಿ ಸಾಹಿತ್ಯ ಸಮ್ಮೇಳನ ನಡೆದಿತ್ತು, ಅಖಿಲ ಭಾರತ ಒಟ್ಟು ಸಾಹಿತ್ಯ ಸಮ್ಮೇಳನ. ಅದು ಅಲ್ಲಿ ನನಗೆ ಬಹಳ ಒಂದು ಖುಷಿ, ಯಾಕಂದ್ರೆ ನನಗೆ ಹಮಾನಾಯಕರು ನೋಡೋ ಅವಕಾಶ ಸಿಕ್ತಲ್ಲ. ಅಷ್ಟೊತ್ತಿಗೆ ನಾನು ಫಸ್ಟ್ ಇಯರ್ PUC ಬಂದಿದ್ದೆ ಬೀದರಲ್ಲಿ. ನಮ್ಮ ಮನೆ ಪಕ್ಕದಲ್ಲೇ ನೆಹರು ಸ್ಟೇಡಿಯಂ. ಹಮಾನಾಯಕರ ಸರ್ವಾಧ್ಯಕ್ಷರು ರಾಮಕೃಷ್ಣ ಹೆಗಡೆ ಅವರು ಚೀಫ್ ಮಿನಿಸ್ಟರ್. ನಾವೆಲ್ಲ ಕಾಲೇಜ್ ಹುಡುಗಿಯರು ಸೇರಿ ಹಮಾನಾಯಕರು ನೋಡ್ಬೇಕಂತಾನೆ ನಮ್ಮಲ್ಲಿ ಸಾಹಿತ್ಯ ಸಮ್ಮೇಳನಕ್ಕೆ ಹೋದದ್ದು. ಅಷ್ಟೊಂದು ಅವ್ರ ಪಾಠ ನನ್ನ ಮಗಳು ವಸುಂಧರೆನೂ ನನ್ನ ತಲೆಗೆ ಬಂದ್ಬಿಟ್ಟಿತ್ತು. ಹೀಗಾಗಿ ಅಲ್ಲಿ ಹೋಗಿ ನೋಡಿದ್ವಿ, ಅವರನ್ನ ಅವಕಾಶ ಸಿಕ್ತು. ಈಗಿನಷ್ಟು ಸೆಕ್ಯೂರಿಟಿ ಗಾರ್ಡು, ಇದು ಏನದು ಒಳಗೆ ಹೋಗ್ಲಿಕ್ಕೆ ಎಂಟ್ರೆನ್ಸ್ ಇದೆಲ್ಲ ಏನೂ ಇಲ್ಲ. ಅವಾಗ ಆರಾಮಾಗಿ ಹೋಗಿ ಕೂತ್ಕೋಬಹುದಾಗಿತ್ತು. ನನ್ನ ಶಕುಂತಲಾ ಹೆಗಡೆ ಅವರು ಮುಂದೆ ಕೂತಿದ್ದಾರೆ, ಅವ್ರ ಹಿಂದ್ಗಡೆನೆ ನಾವು ಕೂತಿದ್ದೀವಿ ಕಾಲೇಜ್ ಹುಡುಗಿಯರು. ಕೂತ್ಕೊಂಡು ನಾವು ಸಮ್ಮೇಳನ ನೋಡಿದ್ವಿ, ಹಮಾನಾಯಕರ ಭಾಷಣ ಕೇಳಿದ್ವಿ, ರಾಮಕೃಷ್ಣ ಹೆಗಡೆ ಭಾಷಣ ಕೇಳಿದ್ವಿ. ಅವಾಗೇನ್ ನನ್ನ ತಲೆಯಲ್ಲಿ ಹಚ್ಚೊತ್ತಿತ್ತು, ಸಾಹಿತ್ಯ ಅಂದ್ರೆ ಈ ತರ ಇರಬೇಕು, ಇಷ್ಟು ಚೆನ್ನಾಗಿ ಬರ್ದಿದಾರಲ್ಲ ಅಂತ. ಅದೇನು ಅದು ಈಗಿನವರೆಗೂ ಕೂಡ ನನಗದು ಎಳ್ಕೊಂಡು ಬಂದಿದೆ. ನನಗೆ ಮೂಲ ಪ್ರಾರಂಭವಾದದ್ದು ಆವಾಗಿನಿಂದಾನೆ ಹೆಚ್ಚಾಗಿ. ನಿಮ್ಮ ಹೆಚ್ಚಾಗಿ ಓದಿದ್ದು ಹಮಾನಾಯಕರ ಹಮಾನಾಯಕರ ಕೃತಿಗಳನ್ನ ಆಮೇಲೆ ಜಾಸ್ತಿ ಓದ್ಲಿಲ್ಲ. ಅದು ಒಂದೇ ಪಾಠ ನನಗೆ ಹಚ್ಚೊತ್ತಿತ್ತು. ಕೆಲವೊಂದು ಓದಿದ್ವಿ, ನೆನಪಿಲ್ಲ. ನಾನು ಹೆಚ್ಚಾಗಿ ಓದಿದ್ದು ಕಾದಂಬರಿಗಳನ್ನ ಜಾಸ್ತಿ. ತ್ರಿವೇಣಿಯವರ ನವರತ್ರ ನಾವು ಸಾಯಿಸುತ್ತೆ, ಎಂಡಮೂರಿ ವೀರೇಂದ್ರನಾಥ್ ಅವರದ್ದು, MK ಇಂದಿರಾ, ಹೀಗೆ ಕಾದಂಬರಿ. ಅದು ಲೈಬ್ರರಿಲಿ ಎಷ್ಟು ಅವೈಲೇಬಲ್ ಇರ್ತಿತ್ತು ಅಷ್ಟು ಸಿಗ್ತಾ ಇತ್ತು. ಆದ್ರೂ ಒಂದ್ ಸ್ವಲ್ಪ ಸಾಂಸ್ಕೃತಿಕ ಚಟುವಟಿಕೆಗಳ ಕಡೆ ನನಗೆ ಮೊದ್ಲಿಂದನೂ ಗಮನ. ಮತ್ತೆ ನಾನು ಸ್ಪೋರ್ಟ್ಸ್ ಮ್ಯಾನ್ ಕೂಡ ಇದ್ದೆ. ನಾನು ಹೈ ಜಂಪ್ ನಾನು ಚೆನ್ನಾಗಿತ್ತು ಅಂತ ಹೇಳಿ ನನ್ನ ಯೂನಿವರ್ಸಿಟಿ, ಗುಲ್ಬರ್ಗ ಯೂನಿವರ್ಸಿಟಿ ಲೆವೆಲ್ ಅಲ್ಲಿ ನಾನು ಹೈ ಜಂಪ್ ಅಲ್ಲಿನೂ ಕೂಡ ನಾನು ಮೆಡಲ್ ತಗೊಂಡಿದ್ದೇನೆ. ಆಮೇಲೆ ನಾಟ್ಯದ ಕಡೆನೂ ಜಾಸ್ತಿ ಆಸಕ್ತಿ ಇತ್ತು.
ಹೀಗಾಗಿ ನಾವು ಭರತನಾಟ್ಯ ನಮ್ ಕಲಿಸಿ ನಾವು ಯೂತ್ ಫೆಸ್ಟಿವಲ್ ಬೆಂಗಳೂರಲ್ಲಿ ಡಾನ್ಸ್ ಕೂಡ ಮಾಡಿ ಅಲ್ಲಿ ಕೂಡ ಜೀವರಾಜ್ ಆಳ್ವ ಅವರು ಯುವಜನ ಇಲಾಖೆಯ ಮಿನಿಸ್ಟರ್ ಇದ್ರು. ಅವರಿಂದ ನಾವು ಪ್ರಶಸ್ತಿ ತಗೊಂಡ್ ಬಂದ್ವಿ. ಎಲ್ಲೇ ಯಾವುದೇ ಕಾಲೇಜಿಗೆ ನಾವು ಹೋದ್ರು ಕೂಡ ಒಂದು ಸಾಂಸ್ಕೃತಿಕ ಚಟುವಟಿಕೆ ಕಡೆ ನಂದು ಅಪಾರವಾದ ಭಕ್ತಿ ಅಭ್ಯಾಸದ ಜೊತೆಗೆ. ಈಗ ಅದು ಆ ಪಯಣ ಇಲ್ಲಿವರೆಗೂ ಮುಂದುವರೆದಿದೆ ಅಂತ ಹೇಳಿಕ್ ಇಷ್ಟಪಡ್ತೀನಿ. ಈ ಸಾಹಿತ್ಯ ಲೋಕದಲ್ಲಿ ನೀವು ಒಂದು ಕೃತಿ ಬರಿಬೇಕು ಅಂತ ಅನ್ಸಿದ್ ಯಾವಾಗ? ನಾನು ನಡುವೆ ಮಕ್ಕಳು ಮರಿ ಗೃಹಸ್ಥ ಜೀವನದೊಳಗೆ ಆಮೇಲೆ ನನಗೆ ಜಾಸ್ತಿ ಆ ಲೋಕದಲ್ಲಿ ಹೋಗ್ಲಿಕ್ಕೆ ನನಗೆ ಅವಕಾಶ ಸಿಗ್ಲಿಲ್ಲ. ಯಾಕಂದ್ರೆ ನಮ್ಮ ಯಜಮಾನ್ರಿಗೆ 3 ವರ್ಷಕ್ಕೆ ಒಂದ್ಸಲ ಟ್ರಾನ್ಸ್ಫರ್ ಆಗ್ತಾ ಇತ್ತು. ಕಾರವಾರ, ಗುಡ್ಡು, ಗಾಡು, ಹಳ್ಳಿ ಹೀಗೆಲ್ಲ ಹೋಗಿ ಅಮ್ದಳ್ಳಿ, ಕಾರವಾರ ಹತ್ರ, ಬೆಂಗಳೂರು ಕಿದ್ವಾಯಿ ಹಾಸ್ಪಿಟ್ಲು, ನಿಮ್ಯಾನ್ಸ್ ಹಾಸ್ಪಿಟ್ಲ್ ಅಲ್ಲೆಲ್ಲ ಹೋದಾಗ ನಮ್ಗೆ ಮಕ್ಕಳು ಮರಿ ನೋಡ್ಕೊಳ್ಳೋದೆ, ಮನೆ ವಯಸ್ಕರ ನೋಡ್ಕೊಳ್ಳೋದೇನೆ ನಮ್ ಕೆಲಸ ಇತ್ತು. ಆಮೇಲೆ ನನಗೆ ಹೆಚ್ಚು ಅವಕಾಶ ಸಿಗ್ಲಿಲ್ಲ. ಬರಿಬೇಕು ಅಂತ ಅನ್ಸಿದ್ದು ನನಗೆ ತಿರ್ಗಾ ನಾನು ಗೋಕಾಕ್ ಬಂದ್ಮೇಲೆನೆ. ಅಷ್ಟಲ್ಲಿ ಮಕ್ಕಳೆಲ್ಲ ದೊಡ್ಡವರಾಗಿದ್ರು. ಹೆಚ್ಚಾಗಿ ನಾ ಕವಿಗೋಷ್ಠಿಯಲ್ಲಿ ಅಲ್ಲಿ ಇಲ್ಲಿ ಪಾಲ್ಗೊಳ್ತಾ ಇದ್ದೆ. ಕಾರ್ಯಕ್ರಮದಲ್ಲಿ ಏನೋ ಒಂದ್ ಕೆಲಸ ಕೊಟ್ರು ಮಾಡ್ತಾ ಇದ್ದೆ. ಒಂದ್ ಸ್ವಾಗತ ಮಾಡ್ರಿ ಅಂದ್ರೂ ಮಾಡೋದು, ಒಂದ್ ನಿರೂಪಣೆ ಮಾಡಂದ್ರು ಮಾಡೋದು, ಒಂದು ಆಶಯ ನೋಡಿ ಹೇಳ್ರಿ ಅಂದ್ರೂ ಮಾಡೋದು. ಹೀಗೆ ಒಟ್ಟು ಅದ್ರಲ್ಲಿ ಒಂದೇನಪ್ಪ ನಾವು ಒಂದು ಒಂದು ದೊಡ್ಡ ಹಾರದಲ್ಲಿ ಒಂದು ಹೂ ತರ ಈ ತರ ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ವಿ. ಅದು ನಿಮ್ಗೆ ಇಷ್ಟ ಆಗ್ತಿತ್ತು? ಅದು ಇಷ್ಟ ಆಗ್ತಿತ್ತು. ಇದು ದೊಡ್ಡದು ಇದು ಸಣ್ಣದು ಅನ್ನೋ ಭಾವನೆ ನನ್ ಕಡೆ ಬರ್ಲೇ ಇಲ್ಲ. ನಾನು ಅಲ್ಲಿ ದೊಡ್ಡ ಸೀಟ್ ಮೇಲೆ ಕುತ್ಕೋಬೇಕು, ಕುರ್ಚಿ ಮೇಲೆ ಕುತ್ಕೋಬೇಕಿಲ್ಲ. ನನಗೆ ಯಾವ್ದೋ ಒಂದ್ ಕೆಲಸ ಕೊಟ್ಟರು ಅದೊಂದು ತೃಪ್ತಿ ನಾವ್ ಮಾಡಿದೆ. ಅಚ್ಚುಕಟ್ಟಾಗಿ ಅದನ್ನ ಒಪ್ಪಿಸ್ತಾ. ಹಾ, ಹೆಚ್ಚಾಗಿ ಆಶಯ ನುಡಿ ಜಾಸ್ತಿ ಹೇಳಿಸ್ತಾ ಇದ್ರು. ಆಶಯ ನುಡಿ ಹೇಳ್ತಾ ಇದ್ರು. ಬರಿಬೇಕು ಅಂತ ಅನ್ಸಿದ್ದು ನಾನು ಕವಿಗೋಷ್ಠಿಯಲ್ಲಿ ಒಮ್ಮೆ ಅವಕಾಶ ಕೊಟ್ಟರು ನನಗೆ. ಕವಿಗೋಷ್ಠಿಯಲ್ಲಿ ಅವಕಾಶ ಕೊಟ್ಟಾಗ ಬೇರೆ ಕಡೆ ಎಲ್ಲ ಯಾರು ಅಂದಿರ್ಲಿಲ್ಲ. ಇಲ್ಲಿ ಮಾತ್ರ ಒಂದ್ ಸ್ವಲ್ಪ ಏನಾಯ್ತು, ಕವಿಗೋಷ್ಠಿಯಲ್ಲಿ ಭಾಗವಹಿಸ್ಬೇಕಾದ್ರೆ ಪುಸ್ತಕ ಬರೀಲೇಬೇಕು, ಪುಸ್ತಕ ಬರೆದವ್ರದಷ್ಟೇ ಕವಿಗೋಷ್ಠಿಯಲ್ಲಿ ಹಾಕ್ರಿ ಅಂತ ಯಾರೋ ಒಂದು ಅಂದ್ರು. ಅದು ನನ್ ಕಿವಿಗ್ ಬಿತ್ತದು. ನಾನು 2-3 ಸಲ ಮೀಟಿಂಗ್ ಹೋಗಿದ್ದೆ. ನಿಮ್ ಹೆಸರ ಹಾಕ್ಲಿ ಅಂತ ಕೇಳಿನೇ ಹಾಕಿದ್ರು. ಹಾಕ್ರಿ ಅಂದಿದ್ದೆ. ಕವಿತೆನೂ ರೆಡಿ ಮಾಡ್ಕೊಂಡಿದ್ದೆ. ಆಮೇಲೆ ಇಲ್ಲ, ಪುಸ್ತಕ ಬಂದವ್ರದಷ್ಟೇ ನೀವು ಕವಿಗೋಷ್ಠಿಯಲ್ಲಿ ಭಾಗವಹಿಸಬೇಕು ಅಂತ ಯಾರೋ ಒಬ್ರು ರೂಲ್ಸ್ ಹೊರಡಿಸಿದ್ರು. ಪುಸ್ತಕ ಬರೆದ್ರೆ ಮಾತ್ರ ಕವಿಗೋಷ್ಠಿಯಲ್ಲಿ, ಪುಸ್ತಕ ಬರೀದೇ ಇರೋರು ಇಲ್ಲ ಅಂತ ಹೇಳಿ. ಆದ್ರೆ ಅಷ್ಟರಲ್ಲಿ ನಾವೇನ್ ಮಾಡಿದ್ವಿ ಅಂದ್ರೆ, ನಾವೊಂದು ಸಂಸ್ಥೆ ಮಹಿಳಾ ಒಂದು ನಮ್ಮ ವೇದಿಕೆ ಸ್ಥಾಪಿಸಿದ್ವಿ. ನಾವು ಅಷ್ಟರಲ್ಲಿ ನಾವೇ ಬೇರೆಯವ್ರಿಗೆ ಅವಕಾಶ ಕೊಡ್ತಾ ಇದ್ವಿ. ಪ್ರಥಮ ವೇದಿಕೆ. ಯಾರಿಗಿವತ್ತು ಅವಕಾಶ ಸಿಗಲ್ಲ ಹೆಣ್ಮಕ್ಳಿಗೆ, ನೀವ್ ಬರ್ರಪ್ಪ ತಗೊಳ್ರಿ ಅವಕಾಶ, ನೀವು ಮಾತಾಡ್ರಿ, ಹಾಡ್ರಿ, ಕುಣಿರಿ, ಸಾಂಸ್ಕೃತಿಕ ಆಯ್ತು, ಸಾಹಿತ್ಯಿಕವನ್ನು ಆಯ್ತು. ಒಂದು ಪ್ರಥಮ ವೇದಿಕೆ ಕೊಡುವಂತಹ ಒಂದು ನಾವು ಭಾವಯಾನ ಅಂತ ಸ್ಥಾಪಿಸಿದ್ವಿ. ಅಷ್ಟೊತ್ತಿಗೆ ನನಗೆ ಆಶ್ಚರ್ಯ ಆಯ್ತು. ಪ್ರಥಮ ವೇದಿಕೆ ಕೊಡ್ಬೇಕಾದ್ರೆ ಇಷ್ಟೊಂದು ರೂಲ್ಸ್ ಇರ್ತದ ಅಲ್ಲ, ನಾವು ಕರೆದು ಕೊಡ್ತೀವಿ, ಇದೇನ್ ರೂಲ್ಸ್ ಬಂತು, ಆಯ್ತು ಅಂತ ಬಿಟ್ಟೆ. ಆ ಕವಿಗೋಷ್ಠಿ ಬಿಟ್ಟೆ. ಆಮೇಲೆ ಏನಾಯ್ತು, ನಾನು ಇದೀನಿ ಅಂತ ಹೇಳ್ಕೊಳಿಕಾದ್ರೂ ಪುಸ್ತಕ ಮಾಡ್ಬೇಕು. ನಂಗೆ ನಿಜ ನೋಡಿದ್ರೆ ನಂಗೆ ಪುಸ್ತಕ ಮಾಡ್ಬೇಕು, ನಾ ಸಾಹಿತ್ಯ ಅನಿಸ್ಕೊಳ್ಬೇಕು ಅನ್ನೋದು ನನ್ಗೆ ಯಾವ್ದೂ ಆಸೆ ಇರ್ಲಿಲ್ಲ. ನಾನೇನು ಒಂದು ಗೃಹಿಣಿ, ಒಂದೇನೋ ನಮ್ಮ ಸಮಾನ ಮನಸ್ಕ ವಯಸ್ಕ ಹೆಣ್ಮಕ್ಳೊಂದಿಗೆ ಒಂದು ಚಟುವಟಿಕೆ ನಡೆಸೋದು, ಇಷ್ಟೇ ನನ್ನ ಉದ್ದೇಶ. ಆತ್ಮತೃಪ್ತಿ ಅನ್ನೋದೊಂದಿರ್ತದಲ್ಲ, ಆ ಆತ್ಮತೃಪ್ತಿಗಾಗಿ ನಾವು ಒಂದು ಕೆಲಸ ಮಾಡ್ತಾ ಇದ್ವಿ. ಇಲ್ಲಿ ಒಂಥರ ಬೇರೆ ವಾತಾವರಣ ಬಂದ ತಕ್ಷಣ ಏನಾಯ್ತು, ನಾನು ಬರೆದಿರೋ ಕವಿತೆ ಎಲ್ಲ ಸೇರಿಸಿ ನನ್ನ ಪ್ರಥಮ ಸಂಕಲನ ಮಾಡಿದೆ. ಅದು ಇದು ನನ್ನೊಳಗಿನ ನಾನು ಅಂತ ನನ್ನ ಪ್ರಥಮ ಕವನ ಸಂಕಲನ. ಇದರಲ್ಲಿ ಹೆಚ್ಚಾಗಿ ಸ್ತ್ರೀ ಸಂವೇದನೆಯ ಕವನಗಳು. ಎಲ್ರು ಕೇಳ್ತಾರೆ, ನೀವು ಬರೀ ಹೆಣ್ಮಕ್ಳ ಬಗ್ಗೆ ಅಷ್ಟೇ ಯಾಕೆ ಬರೀತೀರಿ, ಉಳಿದ ಪುರುಷ ವಿರೋಧಿನ ಅಂತ. ನಾನೇನು ಪುರುಷ ವಿರೋಧಿ ಎಲ್ಲ ಏನಿಲ್ಲ. ನನ್ನ ಮನದ ಭಾವನೆಗಳ ಹಂಗ ಬಂದ್ರೆ ನನಗೇನು ಮಾಡ್ಲಿಕ್ಕೆ ಆಗೋದಿಲ್ಲ. ಇನ್ನೂ ಒಂದು ಖುಷಿ ಸಂಗತಿ ಅಂದ್ರೆ, ಇದನ್ನ ಈ ಪುಸ್ತಕನ ರಾಜ್ಯ ಸರ್ಕಾರ ತನ್ನ ಗ್ರಂಥಾಲಯಕ್ಕೆ ಆಯ್ಕೆ ಮಾಡ್ಕೊಂತು. ಕವಿಗೋಷ್ಠಿಯಲ್ಲಿ ನನ್ ಬಿಟ್ಟಿದ್ರಲ್ಲ, ಅದ್ರ ಸಲುವಾಗಿ ಬರ್ದಿರೋದನ್ನ ನನಗೆ ಆಯ್ಕೆ ಆಯ್ತಲ್ಲ. ಎಲ್ರಿಗೂ ಥ್ಯಾಂಕ್ಸ್ ಹೇಳಲೇಬೇಕು. ಈ ಪ್ರಯತ್ನದ ಹಿಂದೆ ಇದ್ದವ್ರಿಗೆಲ್ಲ
ನಮ್ಮ ಫ್ರೆಂಡ್ಸ್ ಹೇಳ್ತಾ ಇದ್ರು ಮೇಡಮ್ ಎಲ್ಲ ಕವಿಗೋಷ್ಠಿಯಲ್ಲಿ ಭಾಗವಹಿಸ್ತಾರೆ ಆ ಒಂದು ಪುಸ್ತಕ ಮಾಡಿ ನಾನು ಅದ್ರ ಕಡೆ ಗಮನ ಕೊಟ್ಟಿರ್ಲಿಲ್ಲ, ನನ್ಗೆ ಹೆಚ್ಚಾಗಿ ಆಸಕ್ತಿ ಆ ಇರಲಿಲ್ಲ. ಸಂದರ್ಭ ಅಲ್ಲಿ ಕೂಡ್ ಬಂದ್ಬಿಡ್ತು. ಸಂದರ್ಭ ಕೂಡಿ ಬಂತದು. ಹೀಗಾಗಿ ನಾನು ನನ್ನೊಳಗಿನ ನಾನು ಅನ್ನೋ ಒಂದು ಇದನ್ನ ಮಾಡಿದೆ. ಅದಕ್ಕಿಂತ ಪೂರ್ವಭಾವಿಯಾಗಿ ಒಂದು ಪುಸ್ತಕ ನಾನು ಮಾಡಿದ್ದೆ, ಅದನ್ನ ನಾನು ಹೆಚ್ಚಾಗಿ ಯಾರು ಗಮನಕ್ಕೆ ತಂದಿರಲಿಲ್ಲ. ಇದು ಸಿದ್ಧಗಂಗೆಯ ಸಿದ್ಧಿ ಪುರುಷ ಅಂತ, ಅವರ 111 ಜನ್ಮದಿನದ ನಿಮಿತ್ತ ಈ ಪುಸ್ತಕ ನಾನು ಬೇರೆಯವ್ರ ಥ್ರೂ ಮಾಡಿಸಿದ್ದೆ. ಇದೆಲ್ಲ ಖರ್ಚು ವೆಚ್ಚ ನಾನು ತಗೊಂಡು ನನ್ನ ಪ್ರಕಾಶನದಲ್ಲಿ 111 ಕವಿಗಳಿಂದ ನಮನ ಸಲ್ಲಿಸೋಕೆ ಒಂದು ಪುಸ್ತಕ. ಅವು ಬರೀ ಇವರು ನಮ್ಮ ಶ್ರೀಗಳ ಬಗ್ಗೆನೇ ಕವಿತೆ ಇದಾವೆ 111. ಅವರ ಹುಟ್ಟು ಹಬ್ಬದ ನಿಮಿತ್ತ ಈ ಪುಸ್ತಕವನ್ನು ಮಾಡಿ ನನ್ನ ಪ್ರಕಾಶನದಲ್ಲಿ ಪ್ರಕಟ ಮಾಡಿ, ಆಮೇಲೆ ನನ್ನೊಳಗಿನ ನಾನು ಮಾಡಿ ಈ ಸಾಹಿತ್ಯ ಲೋಕದಲ್ಲಿ ಭಾರತಿ ಅಂತ ಇದ್ದಾಳೆ ಅನ್ನೋದನ್ನ ನಾನು ತೋರಿಸ್ಕೊಳ್ಬೇಕಾಯ್ತು. ಸಾಹಿತ್ಯ ಲೋಕದಲ್ಲಿ ಒಂದು ಅಕೌಂಟ್ ಓಪನ್ ಆಯ್ತು. ತೋರಿಸ್ಕೊಳ್ಬೇಕಾಯ್ತು ಅಂತೇನೆ ನಾನು. ನಿಮ್ಮ ಸಾಹಿತ್ಯ ಬುತ್ತಿಯಿಂದ ಹೊರಬಂದಂತಹ ಮತ್ತೆ ವಿವಿಧ ಕೃತಿಗಳು ಯಾವುವು? ಇನ್ನೂ 2 ಕವನ ಸಂಕಲನನೇ ಇದಾವೆ. ಒಂದು ನನ್ನ ಬದುಕಿನ ಮುನ್ನುಡಿ ಅಂತ, ನನ್ನ ಬದುಕಿನ ಮುನ್ನುಡಿ ಅಂತ ಕವನ ಸಂಕಲನ. ಇದು ಕೂಡ ಜಿಲ್ಲಾ ಗ್ರಂಥಾಲಯಕ್ಕೆಲ್ಲ ಆಯ್ಕೆಯಾಗಿ ಕೊಟ್ಟಿದ್ದೀವಿ. ಹೆಚ್ಚಾಗಿ ಕವನ ಸಂಕಲನ. ಆಮೇಲೆ ಇನ್ನೂ ಒಂದು ನಮ್ಮ ಬದುಕಿಂದೇ ಬರಿತಾ ಇರೋದು, ನಮ್ಮ ಪ್ರಯಾಣ. ನಮ್ಮ ಯಜಮಾನ್ರು ಸರ್ಕಾರಿ ಡಾಕ್ಟರ್ ಅಂತ ಹೇಳಿದ್ನಲ್ಲ, ಅವ್ರ ಜೊತೆ ಎಷ್ಟೆಷ್ಟು ಹಳ್ಳಿಗೆ ಹೋಗಿದ್ದೀನಿ, ಅಲ್ಲಿ ವಾತಾವರಣ, ಅಲ್ಲಿಯ ಸಾಮಾಜಿಕ ಸ್ಥಿತಿಗತಿಗಳು, ಇದನ್ನ ಕುರಿತಾಗೆ ಒಂದು ಕಾದಂಬರಿ ಬರಿತಾ ಇದ್ದೀನಿ. ಅದನ್ನ ವೈದ್ಯಾಧಿಕಾರಿಯ ಪತ್ನಿಯಾಗಿ ಅಂತ ಮುಗಿತಾ ಬಂದಿದೆ, ಇನ್ನಲ್ಲ ಕೊನೆಯ ಹಂತಕ್ಕೆ ಉಳ್ಕೊಂಡು ಕುಂತದದು. ಅದೊಂದು ಕಾದಂಬರಿ ಇತ್ತೀಚೆಗೆ ಬರ್ತಿರ್ತೀನಿ. ಆಮೇಲೆ ಇನ್ನೊಂದು ನನಗೆ ಅಗದಿ ಮಹತ್ವದ ಪುಸ್ತಕ ಅಂದ್ರೆ ಎಳೆಯ ಮೋಡದ ಜಿನುಗು ಮಳೆ ಅಂತ. ಇದು ಕನಗಾಂವ್ ಆದರ್ಶ ಸ್ಕೂಲಿಗೆ ಹೋದಾಗ ಅಲ್ಲಿ ಕವಿಗೋಷ್ಠಿಗೆ ಹೋಗಿದ್ದೆ ನಾನು ಅತಿಥಿಯಾಗಿ. ಅಲ್ಲಿ 9th 10th 7, 8, 9ನೇ ಕ್ಲಾಸಿನ ಮಕ್ಕಳು ಬಹಳ ಚೆನ್ನಾಗಿ ಒಂದು ಬರಿತಾ ಇದ್ರು ಕವಿಗೋಷ್ಠಿಯಲ್ಲಿ, ಬಹಳ ಚೆನ್ನಾಗಿ ಬರ್ತಿದ್ದಾರೆ. ಅದರಲ್ಲಿ 2 ಮಕ್ಕಳು ತಾಲೂಕಾ ಸಮ್ಮೇಳನಕ್ಕೆ ಆಯ್ಕೆ ಮಾಡಿದ್ವಿ ನಾವು. ಬಹಳ ಚಂದ ಬರ್ದ. ಅವ್ರಿಗೊಂದು ಪ್ರೋತ್ಸಾಹದಾಯಕವಾಗಿ ಏನಾದ್ರು ಪರಿಷತ್ತಿನ ಅಧ್ಯಕ್ಷೆಯಾಗಿ ಒಂದು ಕೆಲಸ ಮಾಡ್ಬೇಕು. BO ಸರ್ ಅವರು ಹೇಳಿದ್ರು, ಇಲ್ಲಿ ನಮ್ಮ BO ಸರ್ ಅವರು, ಬಳೆಗಾರ್ ಸರ್ ಇದ್ದಾರೆ, ಏನಾದ್ರು ಒಂದು ಕಾರ್ಯ ಕೆಲಸ ಆಗ್ಲಿ ಅಂತ ಅವ್ರ ತಮ್ಮ ಭಾಷಣದಲ್ಲಿ ಮಕ್ಕಳನ್ನ ಪ್ರೋತ್ಸಾಹ ಕೊಡ್ಲಿಕ್ಕೆ ಅಂತ ಅವತ್ತು ಅವ್ರದ್ದೆಲ್ಲ ಮಕ್ಕಳ ಕವಿತೆಗಳನ್ನ ತಂದು ಅವ್ರದೇ ಚಿಕ್ಕ ಮಕ್ಕಳದ ಫೋಟೋ, ಅವ್ರವ್ರದ್ದು ಫೋಟೋಗಳನ್ನ ಹಾಕಿದೀವಿ ಇಲ್ಲಿ. ಈ ತರ ಪ್ರತಿಯೊಂದು ಹುಡುಗಿ ಫೋಟೋ, ಹುಡುಗನ ಫೋಟೋ ಎಲ್ಲ ಹಾಕಿ, ಯಾರು ಕವನ ರಚನೆ ಮಾಡಿದ ಮಕ್ಕಳ ಫೋಟೋಗಳನ್ನ ಹಾಕಿ ಆ ಸ್ಕೂಲಿಗೆ ಇದನ್ನ ನಾವು ಕೊಟ್ವಿ ಕಾಣಿಕೆಯಾಗಿ. ಆ ಮಕ್ಕಳಿಗೆ ಕೊಡ್ರಿ ಅಂದ್ರೆ ಮುಂದೆ ಅವು ಕೂಡ ಕವಿಗಳಾಗ್ಬೋದು, ಸಾಹಿತಿಗಳಾಗ್ಬೋದು. ಅವರನ್ನ ಕಂಡು ಮತ್ತೆ ಉಳಿದಂತ ಮಕ್ಕಳು ಕೂಡ ಪ್ರೇರಣೆ ತಗೊಂಡು ಬರ್ಬೇಕು ಅಂತ ಹೇಳಿ ಸುಮಾರು 35 ಮಕ್ಕಳ ಕವಿತೆಗಳಿದಾವೆ ಇದ್ರಲ್ಲಿ. ಅಲ್ಲಿ ಸ್ಕೂಲಿನ ಹೆಡ್ ಮಾಸ್ತರು ಆಮೇಲೆ ಎಲ್ರು ದೊಡ್ಡ ದೊಡ್ಡ ಜನರೆಲ್ಲ ಇದಕ್ಕೆ ಪುಸ್ತಕಕ್ಕೆ ಶುಭವನ್ನು ಹಾರೈಸಿದ್ರು. ಆ ಮಕ್ಕಳಿಗೆ ಕೊಟ್ವಿ, ಖುಷಿ ಆಯ್ತು ಅವ್ರಿಗೆ. ಯಾಕಂದ್ರೆ ತಮ್ಮದೇ ನೋಡ್ಕೊಂಡು ನಾವ್ ಇನ್ನೂ ಬರಿಬೇಕಪ್ಪ, ನಮ್ದೊಂದು ಪುಸ್ತಕದಲ್ಲಿ ಬಂತು ಅಂತ ಹೇಳಿ ಹುಮ್ಮಸ್ಸು ಬೆಳೀತದೆ ಅಂತ ಹೇಳಿ ಅವ್ರಿಗೆ ಕೊಟ್ವಿ. ಅವರು ಪ್ರತಿಭಾ ಕಾರಂಜಿ ದಿವಸ ಈ ಪುಸ್ತಕ ಬಿಡುಗಡೆ ಮಾಡಿ ಮಕ್ಕಳಿಗೆಲ್ಲ ಕೊಟ್ರು. ಇದೊಂದು ನನ್ನ ಒಂದು ಕಿರು ಕಾಣಿಕೆ ಮಕ್ಕಳು. ಇದು ಒಂದು ಹೊಸ ಮಾದರಿನೂ ಅನ್ಬೋದು ನಿಜವಾಗಿಯೂ. ಯಾಕಂದ್ರೆ ಅದೇ ಸಾಹಿತ್ಯ ಲೋಕದತ್ತ ಅವರು ಒಲವು ಸಮಯದಲ್ಲಿ ಅವರ ಪ್ರತಿಭೆಯನ್ನ ಹೌದು, ಇಲ್ಲ ನಿಜವಾಗ್ಲೂ ಬಹಳ ಚೆನ್ನಾಗಿ ಕವಿತೆ, ಯಾರು ದೊಡ್ಡವ್ರು ಬರೀಲಿಕ್ಕಿಲ್ಲ ಅಷ್ಟು ಚೆನ್ನಾಗಿ ಬರ್ತಿದ್ದಾರೆ ಮಕ್ಕಳು. ಅದನ್ನ ಪ್ರತಿಯೊಂದಿನ ಕವನಗಳನ್ನ ಓದಿದಾಗ ಗೊತ್ತಾಗ್ತದೆ ದೊಡ್ಡವ್ರ ತರ ಬರ್ದಿದ್ದಾರೆ ಅವರು. ಭಾಷೆ ಸಿಂಪಲ್ ಆಗಿರ್ಬೋದು, ಅರ್ಥ ಜಾಸ್ತಿ, ಪ್ರತಿಭೆ ಹೊರ ಬರ್ಲಿಕ್ಕೆ ಒಂದು ವೇದಿಕೆ. ಅದಕ್ಕೋಸ್ಕರ ಇದೊಂದು ನಾನು ಯಾರದೇ ಸಹಾಯವನ್ನು ಬಯಸಿದೆ ನಾನು ಆ ಪುಸ್ತಕವನ್ನ ಮಾಡಿಕೊಟ್ಟಿರೋದು ಮಕ್ಕಳಿಗಾಗಿ. ಒಂದೇನಾದ್ರೂ ನನ್ನಿಂದ ಆಗ್ಲಿ, ಒಂದು ತೃಣಮಾರ್ಥ ಅವರ ಒಂದು ಕೆಲಸ ಆಗ್ಲಿ ಅನ್ನೋ ಮಕ್ಕಳಿಗೆ ಇದೊಂದು ಪುಸ್ತಕ ಮಾಡ್ಕೊಂಡು ನಂದೇ ಇನ್ನೂ ಒಂದು ಕವನ ಸಂಕಲನ ಒಂದು ಕಾದಂಬರಿ ಬರ್ಬೇಕಾಗಿ. ನಿಮ್ಮ ಆಯ್ಕೆಯ ಒಂದು ಕವನವನ್ನ ನೀವು ವಾಚನ ಮಾಡ್ಬೋದಾ ನಮ್ಮ ವೀಕ್ಷಕರಿಗಾಗಿ? ಖಂಡಿತ. ಇದು ನನ್ನ ಮೊದಲ ಕವನ ಸಂಕಲನದ ನನ್ನೊಳಗಿನ ನಾನು ಕವನ ಸಂಕಲನದ ಒಂದು ಕವಿತೆ. ಇದು ಶೀರ್ಷಿಕೆ ಸವಕಲು ನಾಣ್ಯಗಳು ಅಂತ.
ಇದು ಸವಕಲು ನಾಣ್ಯಗಳು ಅಂದ್ರೆ ನಾವು ಹಿರಿಯರಾಗಿ ಒಂದು ಮಕ್ಕಳಿಗೆ ಈ ಮುಂದಿನ ಪೀಳಿಗೆಗೆ ಒಂದೇನೋ ನಾವೊಂದು ಬುದ್ಧಿ ಮಾತು ಹೇಳಿರ್ತೀವಿ, ಅವರದನ್ನ ಎಷ್ಟರ ಮಟ್ಟಿಗೆ ಸ್ವೀಕಾರ ಮಾಡ್ತಾರೆ ಅನ್ನೋದು ನಮ್ಗೆ ಗಮನಕ್ಕೆ ಬಂದಿರೋದಿಲ್ಲ. ಎಷ್ಟೋ ಜನ ಏನ್ ಮಾಡ್ತಾರೆ, ಇವ್ರೇನ್ ಮಾತಾಡ್ತಾರೆ ಬಿಡು ಅಂತ ನಮ್ಮನ್ನ ತಿರಸ್ಕಾರ ಮಾಡಿ ಹೋಗ್ತಾರ. ಹೀಗಾಗಿ ಸವಕಲು ಅಂದ್ರೆ ನಮ್ಮ ಮಾತುಗಳು ಸವಕಲು ನಾಣ್ಯ. ಈಗ ಹೆಂಗ್ ನಾಣ್ಯ ಒಂದು ಸವದ್ರೆ ಒಂದ್ ಕಡೆ ಒಂದ್ ಸ್ವಲ್ಪ ಸವದ್ರೆ ಅದು ಚಾಲನೆಗೆ ಇಲ್ಲ, ತೆಗೆದು ಚಲಾವಣೆ ಆಗೋದಿಲ್ಲ. ಹಂಗೆ ನಮ್ಮ ಮಾತುಗಳು ಕೂಡ ಈಗ ಚಲಾವಣೆ ಆಗ್ತಾ ಇಲ್ಲ ಅನ್ನೋ ಕಾರಣಕ್ಕೆ ಆ ಕುರಿತು ಇದು ಒಂದು ಕವನ ಬರ್ದಿರೋದು. ಸವಕಲು ನಾಣ್ಯಗಳು. ಅನಿಸುವುದು ಒಮ್ಮೊಮ್ಮೆ ನಾವಾಡಿದ ಪದಗಳು, ಅಂದುಕೊಂಡ ಅರ್ಥಪೂರ್ಣ ಮಾತುಗಳು ಹೃದಯದ ಹಮ್ಮಿಗೆ ಮನಸ್ಸಿನ ಸೊಕ್ಕಿಗೆ ಕಾಲಕ್ಕೆ ಸಿಕ್ಕಿ ಅನಿಸುವುದು ಎಲ್ಲವೂ ಸವಕಲು ನಾಣ್ಯಗಳೇ. ತಾಯಿಯ ವಾತ್ಸಲ್ಯ ಮಕ್ಕಳಿಗೆ ನೆನಪಾದೀತೆ, ಹೆಂಡತಿಯ ದುಡಿಮೆ ಪತಿಯ ಕಣ್ಣಿಗೆ ಕಂಡಿತೆ, ಸ್ನೇಹಿತರ ಅನುಕಂಪ ಭರವಸೆ ಬೇಡವಾದೀತು ಮನಕ್ಕೆ. ಸಮಯ ಸರಿ ಇದ್ದರೆ ಎಲ್ಲ ಪದಗಳು ಮುತ್ತುಗಳು, ಕಾಲ ಸರಿ ಇರದರೆ ಜೊಳ್ಳೆಂದು ಹಾರುವವು, ನಂಬಿ ಕಣ್ಮುಚ್ಚಿ ಕುಳಿತರೆ ಬಾಣದತ್ತೆ ತಿರುಗಿ ನಮ್ಮದೆಗೆ ಬಂದು ತಾಗುವವು, ಅವೇ ಸವಕಲು ನಾಣ್ಯಗಳು. ಅವರವರ ಬದುಕಿನಲ್ಲಿ ಅವರವರ ನೋಟದಲ್ಲಿ ಪ್ರೀತಿ ಪ್ರೇಮ ಎಂದೆಲ್ಲ ಗುಣಗುಣಿಸುವ ನಾವು ಪದಗಳು ಅರ್ಥ ಕಳೆದುಕೊಂಡದ್ದು, ಕೊಳ್ಳು ಭರವಸೆಯಲ್ಲಿ ಕುಳಿತದ್ದು ಅರಿವಾಗಲು ಹೊತ್ತಿಗೆ ಕಾಲ ಮಿಂಚಿ ಹೋಗಿರುವುದಲ್ಲ. ನಮ್ಮ ವಾತ್ಸಲ್ಯದ ನುಡಿಗಳು ಅಪಹಾಸ್ಯಕ್ಕೀಡಾದವೇ ಎಂತೆಂಬ ಗೊಂದಲು ಗೋಜಿನಲ್ಲಿ ನಂಬದು ಮನಸ್ಸು ಇನ್ನು ಯಾರನ್ನು ಭ್ರಾಂತಿ, ಎಲ್ಲವೂ ಬರೀ ಭ್ರಾಂತಿ. ಅದಕ್ಕೆಂದೇ ಅನಿಸುವುದು ನನಗೆ ಹೃದಯ ತುಂಬಿ ಆಡಿದ ಮಾತುಗಳು ಪದಗಳು ಕಾಲಕ್ರಮೇಣ ಸವಕಲು ನಾಣ್ಯಗಳು ಅಹುದಲ್ಲವೇ. ನೈಸ್. ನಿಜವಾಗಿಯೂ ಒಂದು ಅರ್ಥಗರ್ಭಿತವಾದಂತಹ ಕವನ ನಾವು ಕೇಳ್ದಂಗಾಯ್ತು. ಅದೇ ಒಂದು ಮಕ್ಕಳು ಒಂದು ವಯಸ್ಸಿಗೆ ಬಂದು ಪ್ರೀತಿ ಪ್ರೇಮ ಅಂತ ಅವ್ರು ಗುಣಗುಣಿಸುವ ಹೊತ್ತಿಗೆ ನಮ್ಮ ಮಾತುಗಳೆಲ್ಲ ಸವಕಲಾಗಿ ಹೋಗ್ಬಿಡ್ತವೆ. ಈ ಕಡೆ ಕೇಳಿ ಈ ಕಡೆ ಬಿಡ್ತಾರೆ. ಇದೀಗ ಮೇಡಮ್, ನಾವು ಸಾಹಿತ್ಯ ಲೋಕ ಅಂತೂ ಬಹಳ ಹಿಂದಿನ ಇತಿಹಾಸವನ್ನ, ಯಾಕಂದ್ರೆ ನಾವು ರಣ್ಣ, ಪಂಪ, ಪೊಣ್ಣ, ಆದಿ ಕವಿಗಳೆಲ್ಲರೂ ತಮ್ಮದೇ ಆದ ಒಂದು ಶೈಲಿಯೊಳಗ ಕವನಗಳನ್ನ ರಚನೆ ಮಾಡಿದ್ರು, ಸಾಹಿತ್ಯ ಲೋಕಕ್ಕೆ ಕೊಡುಗೆ ನೀಡಿದ್ರು. ಅಂದಿನ ಸಾಹಿತ್ಯಕ್ಕೂ ಇಂದಿನ ಸಾಹಿತ್ಯಕ್ಕೂ ಇರುವಂತಹ ವ್ಯತ್ಯಾಸ ನೀವು ಕಂಡಂತೆ? ಆವಾಗ ಸಾಹಿತ್ಯ ಅಂದ್ರೆ ಮೊದ್ಲೆಲ್ಲ ಬರ್ದಿರೋದು ಕಾವ್ಯಗಳು, ಹರಿಹರ, ರಾಘವಾಂಕ, ಪಂಪ, ರಣ್ಣ. ಆಮೇಲೆ ಬಂದಂತಹ ರಗಳೆಗಳು, ಷಟ್ಪದಿಗಳನ್ನು ಹಾಕಿ ಎಲ್ಲ ನಮ್ಮ ಕಾವ್ಯಗಳು ಬರ್ತಾ ಇತ್ತು. ಆಮೇಲೆ ಬಂದಂಥದ್ದು ದಾಸರ ಪದಗಳು, ಕನಕದಾಸರು, ಪುರಂದರದಾಸರು, ಕೀರ್ತನೆಗಳು ಬಂದು ಭಕ್ತಿ ಪ್ರಧಾನ. ಆಮೇಲೆ ಬಂದಂತ ವಚನಗಳು 12ನೇ ಶತಮಾನದಲ್ಲಿ ಬಂತು. ಆಮೇಲೆ ತ್ರಿಪದಿಗಳು ಬಂತು. ವಚನ ಸಾಹಿತ್ಯ ಅಂತೂ ಅದು ಬೇಡ ಬಿಡಿ, ಅದನ್ನ ಎಷ್ಟು ವರ್ಣನೆ ಮಾಡಿದ್ರು ಸಾಲದು. ಯಾಕಂದ್ರೆ ನಾವು ಬಾಳ್ತಾ ಇರುವಂತಹ ಒಂದು ಬೇಸಿಕ್ ಒಂದು ತಳಹದಿ ಅಂದ್ರೇನೆ ವಚನಗಳು. ಈಗ ಆಮೇಲೆ ತ್ರಿಪದಿಗಳು ಇವೆಲ್ಲ ಕನಕದಾಸರ, ಪುರಂದರದಾಸರದೆಲ್ಲ ಆದ್ಮೇಲೆ ಬಂದಂಥದ್ದು ಇಂಗ್ಲಿಷ್ ಪ್ರಭಾವಕ್ಕೊಳಗಾದ ಸಾಹಿತ್ಯ. ಇಲ್ಲಿ ಕಾದಂಬರಿಗಳು, ನೀಳಗತೆಗಳು, ಪ್ರವಾಸಿ ಸಾಹಿತ್ಯ, ಆತ್ಮಕಥನಗಳು, ವೈಜ್ಞಾನಿಕ ಸಾಹಿತ್ಯ, ಅನುಭವ ಸಾಹಿತ್ಯ, ಹೀಗೆ ಸಾಹಿತ್ಯದಲ್ಲಿ ಸಾಕಷ್ಟು ಪ್ರಕಾರಗಳು ಬರ್ತಾನೆ ಇದಾವೆ, ಇನ್ನೂ ಬರ್ತಾ ಇದಾವೆ. ಕವಿತೆಯಲ್ಲಿ ತಗೊಂಡ್ರು ಹಂಗೆ. ಒಂದು ಕವಿತೆ ಅಂತ ಬಂದ ತಕ್ಷಣ ಹನಿಗವನ ಅಂತ ಬರ್ಲಿಕ್ಕೆ ಶುರುವಾಯ್ತು. ಅವು ಕವಿತೆ ಅಂದ್ರೆ ಪಲ್ಲವಿ 2 ಚರಣ, ಪಲ್ಲವಿ ಬರ್ತಾ ಇತ್ತು. ಆಮೇಲೆ ಅದು ಎಲ್ಲ ಹೋಯ್ತು. ಇವಾಗ 10 ಸಾಲು 15 ಸಾಲು ತಮಗೆ ತಿಳಿದಷ್ಟು ಮಟ್ಟಿಗೆ ಬರಿತಾ ಇದಾರೆ. ಅಲ್ಲೇನು ಪಲ್ಲವಿ ಚರಣ ಏನು ತಗೊಳ್ತಾ ಇಲ್ಲ, ಏನೂ ಇಲ್ಲ, ಪ್ರಾಸನೂ ಇಲ್ಲ ಇವಾಗ. ಈಗಂತೂ ಜಪಾನಿ ಸಾಹಿತ್ಯದಲ್ಲಿ ಬಂದ ಹೈಕಗಳು, ಹೈಕಗಳು ಅಂದ್ರೆ ಮೊದಲ ಅಕ್ಷರ 5 ಬರ್ತದೆ, ಆಮೇಲೆ 7, ಆಮೇಲೆ 5, ಇದು 3 ಪದಕ್ಕೆ ಹೈಕಗಳು. ಟಂಕಗಳನ್ನು ಅದೇ 4 ಸಾಲುಗಳಲ್ಲಿ ಟಂಕ ಬರ್ತಾ ಇದೆ. 5, 5, 7, 5 ಹೀಗೆ ಸಾಕಷ್ಟು ಪ್ರಕಾರದಲ್ಲಿ ಬೇರೆ 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 ಸಾಹಿತ್ಯ ಬರ್ತಾ ಇದೆ. ಇವಾಗ ಸಾಹಿತ್ಯ ಅಂದ್ರೇನೆ ನಮಗೆ ಈಗ ಗೊಂದಲ, ಯಾವ್ದನ್ನ ನೋಡ್ಬೇಕು. ಎಲ್ಲ ಸಾಹಿತ್ಯನೂ ಸರಿನೇ. ಅದರಲ್ಲಿ ಇತ್ತೀಚೆಗೆ ಅಂತೂ
ಆ, ಯುವ ಕವಿಗಳು ಯುವ ಜನಪದ ಕವಿಗಳು ಸಾಹಿತ್ಯ ಈಗ ಹೊಸತನಕ್ಕೆ ಹೊಂದ್ಕೊಂಡ್ ಬಿಟ್ಟಿದ್ದಾರೆ. ಹೊಸತನ ಬರಿಬೇಕನ್ನೋ ಹುಮ್ಮಸ್ಸಿದೆ ಎಲ್ಲ ಜನರಿಗೆ. ಹಳೆಯದಕ್ಕೆ ಕಟ್ಟುಪಾಡು ಇದೇ ತರ ಬರಿಬೇಕು ಅಂತ ಇವಾಗ ಯಾವ ಸಾಹಿತ್ಯಗಳು, ಯಾವ ಯುವ ಸಾಹಿತ್ಯಗಳು ತಮ್ಮನ್ನ ಒಂದು ನಿರ್ಬಂಧಕ್ಕೆ ಒಳಪಡಿಸಿಕೊಂಡಿಲ್ಲ. ಸ್ವತಂತ್ರ ಇದೆ. ಸ್ವತಂತ್ರ ಇದೆ ಈಗ ಎಲ್ರಿಗೂ. ಹೈಕು ಬರೆಯೋರು ಟಂಕಾನು ಬರೀತಾರೆ, ದೊಡ್ಡ ಕವಿತೆನೂ ಬರೀತಾರೆ, ಹಣಿಗವನು ಬರೀತಾರೆ, ಚುಟುಕುಗಳನ್ನು ಬರೀತಾರೆ. ಆದ್ರೆ ಏನು ಅವ್ರು ಬರೆಯುವಂಥದ್ದನ್ನ ಜನ ಒಪ್ಕೋಬೇಕು ಅಷ್ಟೇ. ಅಷ್ಟೇ. ಒಬ್ಬೊಬ್ರು ಏನಂತಾರೆ, ನಮ್ಮ ಮನಸ್ಸು ಒಪ್ಪಿದ್ರೆ ಸಾಕಲ್ರಿ, ಅದು ಇರ್ತದೆ. ಹೀಗಾಗಿ ಸಾಕಷ್ಟು ನಾವು ನೋಡಿರೋ ಸಾಹಿತ್ಯ ಅವಾಗೆಲ್ಲ ಈ ಹೈಕು ಟಂಕ ಈಗ ನವನವೀನ ಸಾಹಿತ್ಯ ಪ್ರಕಾರ ಇರಲಿಲ್ಲ. ಹೆಚ್ಚಾಗಿ ನಮ್ಮ ಕಾಲದಲ್ಲಿ ಅಂದ್ರೆ ಕಾದಂಬರಿಗಳು ಬಹಳ, ಕಾದಂಬರಿ ಸಾಹಿತ್ಯ, ಪ್ರವಾಸಿ ಸಾಹಿತ್ಯ, ಈ ಲೋಕದಲ್ಲಿ ನಾವು ಬೆಳೆದವರು. ಅವಾಗ ಒಂದ್ ಸ್ವಲ್ಪ ವೈಜ್ಞಾನಿಕ ಸಾಹಿತ್ಯ ಪತ್ತೇದಾರಿ ಬರ್ತಾ ಇತ್ತು. ಎಂಡಮೂರಿ ವೀರೇಂದ್ರನಾಥ್ ಅವ್ರದ್ದು, ವಂಶಿ ಅಂತ ಒಬ್ರಿ ನಾವು ಬರಿತಾ ಇದ್ರು. ಈ ಒಂದು ದಿನಮಾನಗಳಲ್ಲಿ ನಮ್ಮ ಉತ್ತರ ಕರ್ನಾಟಕದ ಜಾನಪದ ಗೀತೆಗಳು ಅಂತ ಕೆಲವೊಂದಿಷ್ಟು ಬರ್ತಾ ಇದೆ. ಹೌದೌದು. ಅದ್ರ ಬಗ್ಗೆ ಏನ್ ಹೇಳ್ತೀರಾ? ಅದ್ರ ಬಗ್ಗೆ ಅಂತೂ ನಾವು ಹೋರಾಟನೇ ಮಾಡ್ಬೇಕು. ಟ್ರ್ಯಾಕ್ಟರಲ್ಲಿ ಹಾಡುವಂತ ಸಾಹಿತ್ಯ ಬರೆದಿದ್ದಕ್ಕೆ ಜನಪದ ಜೋಡಿಸ್ಬೇಡ್ರಿ. ಜನಪದ ಅನ್ನೋ ಸಾಹಿತ್ಯನೇ ಬೇರೆ ಅದು.